ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ. ಇವತ್ತು ಈ ದೇವಸ್ಥಾನ ಯಾವುದಪ್ಪ ಅಂತಂದರೆ, ನೀವು ಆಲ್ರೆಡಿ ಇದನ್ನು ನೋಡಿರ್ತೀರಿ. ಇದನ್ನು ನೋಡಿದ ತಕ್ಷಣ ಟಕ್ ಅಂತ ಹೇಳ್ಬಿಡ್ತೀರಿ. ಯಾವುದು ಅಂತಂದರೆ ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಮಠ. ಈ ಸಿದ್ಧಾರೂಢ ಮಠಕ್ಕೆ ನಾವು ಹೋಗಿದ್ವಿ ಶುಕ್ರವಾರ ದಿನ. ಅಲ್ಲಿ ಮಧ್ಯಾಹ್ನ ಅಂದರೆ 11 ಗಂಟೆಗೆ ನಾವು ಹೊರಟಿದ್ವಿ. ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವತ್ತು. ಕಾಲು ತುಂಬಾ ಸುಡ್ತಿದ್ವು, ಅಷ್ಟು ಬಿಸಿಲಿತ್ತು. ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಫೋಟೋ ತೆಗೆಯೋದಕ್ಕೆ ಹೊರಗಡೆ ಅಷ್ಟೇ ಅವಕಾಶ ಇದೆ. ಒಳಗಡೆ ಯಾವುದೇ ರೀತಿಯಾಗಿ ಫೋಟೋ ಆಯಿತು ವಿಡಿಯೋ ಆಯಿತು ಮಾಡೋ ಹಾಗಿಲ್ಲ. ಆದ್ದರಿಂದ ಸಾಧ್ಯ ಆದಷ್ಟು ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಸಿದ್ಧಾರೂಢ ಮಠನ ನೋಡಿರ್ತಾರೆ, ಆದರೆ ನಾವು ಹೋಗಿ ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ನೋಡಿಬೇಡಿ. ನನ್ನ ಮಕ್ಕಳು, ನಾನು, ನನ್ನ ತಂಗಿ ಮಗ, ನನ್ನ ಅಪ್ಪ ಎಲ್ಲರೂ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಮಧ್ಯಾಹ್ನ ಪ್ರಸಾದ ಸೇವೆ ಇತ್ತು. ಅಲ್ಲಿ ಪ್ರಸಾದನ ಊಟ ಮಾಡಿಕೊಂಡು 2:30-3 ಗಂಟೆಗೆ ಮತ್ತೆ ವಾಪಸ್ಸು ಮನೆಗೆ ಹೋದ್ವಿ. ಇಲ್ಲಿ 3 ಟೈಮು ಪ್ರಸಾದ ಇರುತ್ತೆ. ಬೆಳಗ್ಗೆ ಹೊತ್ತು ಪ್ರಸಾದ ಇರುತ್ತೆ, ಮಧ್ಯಾಹ್ನ ಹೊತ್ತು ಪ್ರಸಾದ ಇರುತ್ತೆ, ರಾತ್ರಿನೂ ಪ್ರಸಾದ ಇರುತ್ತೆ. ಒಂದು ದಿನಕ್ಕೆ 3 ಹೊತ್ತು ಪ್ರಸಾದವನ್ನು ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳು ಕೂಡ ಸ್ವೀಕರಿಸ್ತಾರೆ. ಅಷ್ಟು ಅದ್ಭುತವಾಗಿಯೂ ಪ್ರಸಾದನ ಮಾಡ್ತಾರೆ ಇಲ್ಲಿ. ಅದು ಎಷ್ಟಪ್ಪ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಕರವಾಗಿರುತ್ತೆ ಪ್ರಸಾದ ಮಾತ್ರ. ಏನಪ್ಪ, ನೀವು ಒಂದ್ಸತಿ ಹುಬ್ಳಿಲಿ ಬಂದಿಲ್ಲ ಅಂದರೆ ಸಿದ್ಧಾರೂಢ ಮಠಕ್ಕೆ ಬಂದು ಪ್ರಸಾದನ ಸ್ವೀಕರಿಸಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಆ ಸಿದ್ಧಾರೂಢ ಅಜ್ಜವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಏನು ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ರಿ. ನಾವಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಲ್ಲಾದರೂ ಫ್ಯಾಮ್ಲಿ ಪೂರ ಹೊರಗಡೆ ಹೋದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ಎಲ್ಲರೂ ಕುಡಿಯೋಕ್ಕಿವಲ್ಲ, ಭಾಳ ಸಂತೋಷದಿಂದ ಇರ್ತೀವಿ. ಈ ರೀತಿ ನಿಮಗೂ ಹೋದಾಗ ನಿಮಗೂ ಅನಿಸಿರುತ್ತೆ. ಕಮೆಂಟ್ ಒಳಗೆ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. समोर बात कोली रे. हे ಹೌದಲ್ಲ, ಬಾತ್ ಕೋಲಿ. ಸಮು